ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರ. ಮಾನ್ವಿ ತಾಲೂಕಿನ ಅಮರೇಶ್ವರ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ದಿನನಿತ್ಯದಂತೆ ಹಾಲು ಹಾಕೋದಕ್ಕೆ ನಮ್ಮ ರೈತರು ಹೋಗಿರ್ತಾರೆ. ಎಂ ಪ್ರಕಾಶ್ ಅಂತೇಳಿ. ಎಂ ಪ್ರಕಾಶ್ ಅಲ್ಲಿ ಹಾಲು ಹಾಕೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಉಪಾಧ್ಯಕ್ಷ ಅಂತೇಳಿ ಅವರವರೇ ಇದು ಮಾಡ್ಕೊಂಡಿರೋ ಒಬ್ಬ ಕಮಿಟಿ ಉಪಾಧ್ಯಕ್ಷ ಇರ್ತಾನೆ. ಒಂದು ಕ್ಯಾಬಿನ್ ಇರುತ್ತೆ. ಇಲ್ಲಿ ಹಾಲು ಹಾಕೋರು ರೈತರಾಗಲಿ ಯಾರಾಗಲಿ ಕ್ಯಾಬಿನ್ ಒಳಗಡೆ ಹಿಂಗೆ ಬರೋಂಗಿಲ್ಲ ಅಂಥೇಳಿ ಅವ್ರದ್ದೊಂದು ಕಂಡೀಷನ್ ಹಾಕ್ಕೊಂಡಿರ್ತಾರೆ. ಅಂದರೆ ಹಾಲು ಹಾಕೋ ಸಂದರ್ಭದಲ್ಲಿ ಕಾರ್ಯದರ್ಶಿ ಮತ್ತು ಹಾಲು ಪರೀಕ್ಷಕರು ಮಾತ್ರ ಅಲ್ಲಿರಬೇಕು. ಬೇರೆ ರೈತರಾಗಲಿ ಇನ್ನೊಬ್ರು ಯಾರೇ ವ್ಯಕ್ತಿಗಳಾಗಲಿ ಒಳಗಡೆ ಬರೋಂಗಿಲ್ಲ ಅಂಥೇಳಿ ಅವ್ರದ್ದೇ ಒಂದು ರೂಲ್ಸ್ ಮಾಡ್ಕೊಂಡಿದ್ರು. ಸೊ ಅದೇನಾಯಿತು, ನಮ್ಮ ರೈತ ಒಬ್ಬರು ಎಂ ಪ್ರಕಾಶ್ ಏನು ಬಂದು ಹಾಲು ಹಾಕಬೇಕಾದ ಸಂದರ್ಭದಲ್ಲಿ ಉಪಾಧ್ಯಕ್ಷ ಅಂತೇಳಿ ಅವರವರೇ ಘೋಷಣೆ ಕೊಟ್ಕೊಂಡಂಥವ್ರು ಒಳಗಡೆ ಬಂದು ಯಶಸ್ವಿನಿ ಕಾರ್ಡ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ. ಈ ರೈತ ಏನು ಹೇಳ್ತಾನೆ ಅದೇ ಸಂದರ್ಭದಾಗ, ನಮ್ಮನ್ನು ಯಾರನ್ನೂ ಒಳಗಡೆ ಬಿಡಲ್ಲ, ಸೊ ನೀವು ಹಾಕಿದ್ದೀರಿ ಅಲ್ಲಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ನಿಮ್ಗಾದರೆ ಒಂದು ನ್ಯಾಯ ನಮ್ಮ ರೈತರಿಗಾದರೆ ಒಂದು ನ್ಯಾಯ ಅಂತ ಕೇಳಿದ್ದಕ್ಕೆ ಅವರೆಲ್ಲ ನಿಂದು ಸೊಕ್ಕು ಜಾಸ್ತಿ ಆಗ್ಯದ ಅಂತೇಳಿ ನಮ್ಮ ರೈತನ ಮೇಲೆ 8-10 ಜನ ಮಾರಣಾಂತಿಕ ಹಲ್ಲೆ ಮಾಡ್ಯಾರ. ಅಪಹರಿಸಿ ಆತನ್ನು ಕೊಲ್ಲಬೇಕಂತ ಉದ್ದೇಶದಿಂದನೇ ಮಾರಣಾಂತಿಕ ಹಲ್ಲೆ ಮಾಡಿ ತಡವಾಗಿ ಬಂದು ನಾವೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ನಮ್ಮದೇ MLC ಆದ್ರೂ ಅವ್ರದ್ದೇ ಫಸ್ಟ್ FIR ಆಗ್ತದೆ, ಸೆಕೆಂಡ್ ನಮ್ಗೆ ತೊಗೊಂಡ್ರಿ. ಯಾರ್ದು FIR ಯಾವಾಗಾದರೂ ಪರವಾಗಿಲ್ಲ, ನ್ಯಾಯ ಕರೆಕ್ಟಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಅಂದರೆ ಇವರು ಇಷ್ಟು ತಿಳುವಳಿಕೆ ಇರೋರು, ಒಂದು ಊರಿಗೆ ನ್ಯಾಯ ಹೇಳೋವಂಥ ಸ್ಥಾನದಾಗ ಇವರಿದ್ದು 4-5 ಬಾರಿ ನಿರ್ದೇಶಕರು, ಅಧ್ಯಕ್ಷರು, KMFಗೆಲ್ಲ ಇಂತಿಂಥ ಜವಾಬ್ದಾರಿಗಳು ನಿಭಾಯಿಸಿದಂಥವ್ರು ಇಂಥ ಸಣ್ಣ ನಡೆಯನ್ನು ಮಾಡಿರೋದು ಭಾಳ ಇದನ್ನಿಸುತ್ತೆ. ಒಬ್ಬ ಸಾಮಾನ್ಯ ರೈತನ ಮೇಲೆ ಈ ರೀತಿಯಾದ ಕ್ರಮ ಮಾಡಿದ್ದು ಸರಿಯಲ್ಲ. ಯಾರೇ ಆಗಲಿ ಕಾನೂನನ್ನು ಕೈಗೆ ತೊಗೊಳ್ಬಾರ್ದಿತ್ತು. ಕುಂತು ಮಾತಾಡಿ ಸರಿಯಾಗೋವಂಥ ವಿಷಯನ ದೊಡ್ಡದು ಮಾಡಿದ್ದಾರೆ. ಇದು ಇಲ್ಲಿವರೆಗೆ ಆದಂಥ ಘಟನೆ. ಮುಂದುವರೆದಿತ್ತು. ಈ ಅಮರೇಶ್ವರ ಕ್ಯಾಂಪ್ನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ, ಅಲ್ಲಿ ಕಳೆದ ವರ್ಷ 2025 ಸಾಲಿನ ನವಂಬರ್ ತಿಂಗಳಲ್ಲಿ ಅಲ್ಲಿ ಒಂದು ಚುನಾವಣೆ ಆಗ್ತದೆ. ಆ ಚುನಾವಣೆಯಲ್ಲಿ 11 ಜನ ಸದಸ್ಯನ ನೇಮಕ ಮಾಡ್ತಕ್ಕಂಥ ಇರ್ತದೆ. ಅಲ್ಲಿ ಏನಾಗ್ತದೆ ಅಂದರೆ, ಕಳೆದ 30 ವರ್ಷಗಳಿಂದ ಹಾಲು ಸಹಕಾರ ಸಂಘ ಏನು ಸ್ಥಾಪನೆ ಆಗಿದೆ, ಅಲ್ಲಿಂದ ಹಿಡಿದು ಅಲ್ಲಿ ಓನ್ಲಿ ಜನರಲ್ಸ್ ಅಷ್ಟೇ, SC ST ಮತ್ತು ಕನ್ನಡರಿಗೆ ಅವಕಾಶ ಇರೋದಲ್ಲ. ಅಲ್ಲಿ ಅಂಥದ್ದಂಥ ಒಂದು ರೂಲ್ಸ್ ಇದೆ. ಅಲ್ಲಿ ತಮ್ಮದಂಥ ಒಂದು ರೂಲ್ಸ್ ಮಾಡ್ಕೊಂಡಾರ. ತದನಂತರ ಅಕ್ಕಿ ಪಡಿತ ಅನ್ನಭಾಗ್ಯ ಪಡಿತರ ಚೀಟಿ ಇರ್ತಕ್ಕಂಥ ಲೈಸೆನ್ಸ್ ಇರ್ತಕ್ಕಂಥದ್ದು ಅವ್ರ ಮನೆಯಲ್ಲಿ ಒತ್ತುವರಿಯಾಗಿ ಇಟ್ಕೊಂಡಿದ್ರು 30 ವರ್ಷಗಳಿಂದ. ತದನಂತರ ನಕಲಿ ಸದಸ್ಯರ ನೇಮಕ ಮಾಡ್ಕೊತಿದ್ರು. ಯಾಕಂದರೆ ಚುನಾವಣೆ ಬಂದಾಗ ತಮಗೆ ಬೇಕಲ್ಲ ಓಟು, ಅಂಥವು ಮಾಡ್ಕೊಂಡು ಇಂಥ ಒಂದು ಎಲ್ಲ ಓಟ್ರನ್ನ ಅಲ್ಲಿ ಪ್ರಶ್ನೆ ಮಾಡೋರು ಯಾರೂ ಇಲ್ಲ. ಒಬ್ಬ ಸಾಮಾನ್ಯ ರೈತ ಎಂ ಪ್ರಕಾಶ್ ಅಂತಕ್ಕಂಥವ್ರು ಇದನ್ನು ಪ್ರಶ್ನೆ ಮಾಡಿ ಮೇಲಧಿಕಾರಿಗಳು ದೂರು ಸಲ್ಲಿಸ್ತಾರೆ ನವಂಬರ್ ತಿಂಗಳಲ್ಲಿ. ಅದನ್ನು ತನಿಖೆ ಆದ ನಂತರ ಇವತ್ತಿನ ವರ್ಷ 30 ವರ್ಷದ ಇತಿಹಾಸದಲ್ಲಿ ಅಮರೇಶ್ವರ ಕ್ಯಾಂಪ್ನಲ್ಲಿ 2 SC ಮತ್ತು ST ಸದಸ್ಯರಾಗ ಈಗಿನ ಒಂದು ಸಿಚುವೇಶನ್ದಾಗ ಆಗಿದೆ. ಈ ವರ್ಷ ಆಗಿದೆ ಅದು. ಇಂಥವೆಲ್ಲ ದ್ವೇಷ ಇಟ್ಕೊಂಡು ಒಬ್ಬ ಸಾಮಾನ್ಯ ಮನುಷ್ಯ ಸಾಯಂಕಾಲ 6 ಗಂಟೆಗೆ 13ನೇ ತಾರೀಕಿಗೆ ಹಾಲಾಕಕ್ಕೆ ಹೋಗ್ತಾರೆ. ಅಂಥಲ್ಲಿ ಈತ ಬಂದಿರತಕ್ಕಂಥದ್ದು ನಮ್ಮಲ್ಲಿ ಜನರಲ್ಲಿ ಇರ್ತಕ್ಕಂಥದ್ದು ಒಂದು ಅವಕಾಶನ ಇವತ್ತು ಹೊರಗಡೆ ತಂದಿದ್ದೀಯಾ, SC ST ಜನನ ಸೇರ್ಪಡೆ ಮಾಡಿದ್ದೀನಿ ಅಂತೇಳಿ ಗುಂಡಾಗಿರಿ ಮಾಡಿ ಅಲ್ಲಿ ಕನ್ನಡದವರು ಆಗಿರ್ತಕ್ಕಂಥವ್ರಿಗೆ. ಆಮೇಲೆ ಇನ್ನೂ ಒಂದೇನಂತಂದ್ರೆ, ಯಶಸ್ವಿನಿ ಕಾರ್ಡಿಯ ಸಹ ಇವತ್ತಲ್ಲಿ ಅರ್ಹತೆ ಇಲ್ಲ. ಇಂಥವ್ರನ್ನ ಪ್ರಶ್ನೆ ಮಾಡ್ಯಾನ. ಆತನ ಯಾವ ರೀತಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಹೋಗಿಲ್ಲ, ಅಧ್ಯಕ್ಷರಿಗೆ ಫೈಟ್ ಮಾಡೋಕ್ಕೆ ಹೋಗಿಲ್ಲ, ಅಥವಾ ಏನು ಅನ್ನಭಾಗ್ಯ ಕನ್ನ ಆಗ್ತಾ ಇದಾರೆ ಅಂತೇಳಿ ಕಾಸೇನ ದೌರ್ಜನ್ಯ ಮಾಡಿ ಏನಾದರೂ ತನ್ನ ಮಾಮೂಲಿಗೆ ಹೋಗಿಲ್ಲ. ಜನರ ನ್ಯಾಯಪರವಾಗಿ ಹೋರಾಟ ಮಾಡೋಕೆ ಏಕೈಕ ವ್ಯಕ್ತಿ ಅಮರೇಶ್ವರ ಕ್ಯಾಂಪ್ನಾಗ ಅವ್ರ ವಿರುದ್ಧವಾಗಿ ಪ್ರಶ್ನೆ ಮಾಡ್ತಾನೆ, ಧ್ವನಿ ಎತ್ತಾನೆ. ಕಳೆದ ನವಂಬರ್ ತಿಂಗಳಲ್ಲಿ ಇವತ್ತಿನ ದಿವಸ ಒಬ್ಬ ಬಲೆಡ್ಡ ವ್ಯಕ್ತಿಯನ್ನು ಇವತ್ತು ಎದುರಾಕೊಂಡು ಇವತ್ತೆಲ್ಲ ಮಾಡಿದೆ ನಮ್ಮ ಮಾನ ತೆಗಿತಾನೆ ಅಂತ ಹೇಳ್ಬಿಟ್ಟು ಇವರು ಸಂಚು ರೂಪಿಸ್ತಾರೆ. ಒಂದು 13ನೇ ತಾರೀಕಿಗೆ ಸಾಯಂಕಾಲ ಸಂಚು ರೂಪಿಸಿ 6 ಜನ ಸೇರಿ ಏಕೈಕ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಆತನ ರಕ್ತಸ್ರಾವ ಮಾಡಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ಹಿಂಸೆಯಲ್ಲಿ 4 ದಿನ ಆಯಿತು ಅವ್ರು ಅಡ್ಮಿಟ್ ಆಗಿ. ಇವತ್ತು ಈ ವಿಚಾರವಾಗಿ ಮಾನ್ವಿ ತಾಲೂಕಿನ ಪ್ರಕರಣ ದಾಖಲಾಗಿದೆ. ಅವ್ರು 6 ಮಂದಿ. ಇವತ್ತು ಪೊಲೀಸ್ ಇಲಾಖೆದವರು ನಮಗೆ ಭಾಳ ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ನಮ್ಮ ಮಾನ್ವಿ ತಾಲೂಕು ಪೊಲೀಸ್ ಇಲಾಖೆ ಇವತ್ತು ಸಾಮಾನ್ಯ ವ್ಯಕ್ತಿ ಮೇಲೆ, ನಿಜವಾದ ಇರ್ತಕ್ಕಂಥ ವ್ಯಕ್ತಿ ಮೇಲೆ, ನ್ಯಾಯಯುತ ಆಗಿರ್ತಕ್ಕಂಥ ವ್ಯಕ್ತಿ ಮೇಲೆ ಹಲೆ ಆದಾಗ ಅವರು 4-6 ಜನ ಸಹ ಇವತ್ತು 4 ದಿನ ಆದರೂ ಅರೆಸ್ಟ್ ಮಾಡಿಲ್ಲ. ಇದು ನಮಗೆ ಸಂಶಯ ಬರ್ತದೆ, ಯಾಕೆ ಮಾಡ್ತಾ ಇಲ್ಲ? ಒಬ್ಬ SC ST ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು ಮತ್ತು ಅನ್ನೋ ಬಗ್ಗೆ ಕಣ್ಣಾಕಿರ್ತಕ್ಕಂಥ ಅಂಗಡಿ ಏನು ಲೈಸೆನ್ಸ್ ಇರಲ್ಲ ಅವ್ರ ಮೇಲೆ,
ಇನ್ನೊಬ್ಬರು ಒತ್ತುವರೆ ಇಚ್ಛೆಯಿಂದ ಅವ್ರ ಮನೆಯಲ್ಲಿ ಏನು ಆದೇಶ ಇಲ್ಲದೇ, ಸರ್ಕಾರದ ಆದೇಶ ಇಲ್ಲದೇ ಅವ್ರ ಮನೆಯಲ್ಲಿ ಅಕ್ಕಿ ವಿತರಣೆ ಮಾಡ್ತಾಯಿದ್ರು. ಅದನ್ನು ಹೊರತಂದು ಕದ್ದು ಮಾರ್ತಕ್ಕಂಥದ್ದು ಹೊರತಂದು ಇವತ್ತು ಬೇರೆ ಕಡೆ ಹಾಲು ಒಕ್ಕೂಟ ಸಂಘದಾಗ ಏನೈತಲ್ಲ ಅಲ್ಲಿ ನೀವು ವಿತರಣೆ ಮಾಡ್ಬೇಕಂತ ಅಲ್ಲಿಗೆ ಅಂಗಡಿ ತಂದಿಟ್ಟರು. ತದನಂತರ SC/ST ಅವ್ರು ಇವತ್ತು ಇದೇ ವರ್ಷ ಈ ಸದ ಪ್ರಥಮ 30 ವರ್ಷ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇಬ್ಬರು SC/ST ಮೆಂಬರ್ ಆಗ್ಯಾರ ಇವತ್ತು ಅಂಬೇಡ್ಕರ್ ಕ್ಯಾಂಪ್ನಿಂದ. ಅದರ ವಿರುದ್ಧ ಇವರು ಧ್ವನಿ ಎತ್ತಿದ್ರು. ತದನಂತರ ಹೋದ ತಿಂಗಳ ಅನ್ನಭಾಗ್ಯದಲ್ಲಿ 2 kg ಕಡಿತ ಮಾಡ್ಯಾರ ಅವ್ರು ಅಕ್ಕಿ ಕೊಡ್ತಕ್ಕಂಥ ಫಲಾನುಭವಿಗಳು ಕೊಡ್ತಕ್ಕಂಥ ಅಕ್ಕಿಯಲ್ಲಿ 2 kg ಕಡಿತ ಮಾಡಿ ಅವ್ರನ್ನ ಗೋಲ್ಮಾಲ್ ಮಾಡಿ ಮಾರಾಟ ಮಾಡ್ತಾರೆ. ಅದನ್ನು ಏನು ಮಾಡಿದ್ರು ಅಂದರೆ ಪ್ರಶ್ನೆ ಮಾಡ್ಯಾರ ಮೊನ್ನೆ ಕಳೆದ ಹೋದ ತಿಂಗಳ ಕಳೆದ ಜನವರಿಯಲ್ಲಿ ಪ್ರಶ್ನೆ ಮಾಡಿ ಮುಂದಿನ ತಿಂಗಳಲ್ಲಿ ಅಲ್ಲಿ ಕಾರ್ಯದರ್ಶಿ ಹೇಳ್ತಾರೆ ಮುಂದಿನ ತಿಂಗಳಲ್ಲಿ ಈ ಥರ ಕಡಿತ ಮಾಡೋಂತಿಲ್ಲ, ಫಲಾನುಭವಿಗಳಿಗೆ ಒಬ್ಬ ಫಲಾನುಭವಿಗಳು ಎಷ್ಟು ಕೊಡ್ಬೇಕು ಅಷ್ಟು ಕೊಡಲೇಬೇಕು, ನೀವು ಕಡಿತ ಮಾಡುವಂತಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಇವರು ಪ್ರತಿ ಸತಿನೂ ನಮ್ಗೆ ಎದುರು ಬರ್ತದನ, ಪ್ರತಿ ಸತಿನೂ SC/ST ಜನರಿಗೆ ಕನ್ನಡಿಗರಿಗೆ ಎಲ್ಲರಿಗೆ ಸಹಕಾರ ಕೊಟ್ಟು ಕುಮ್ಮಕ್ಕು ಮಾಡಿ ನಮ್ಗೆ ಎದುರು ಬರ್ತಾನಲ್ಲ ಅಂತೇಳಿ ಇವತ್ತು ಮಾನಂತಕ್ಕೆ ಒಬ್ಬರ ಮೇಲೆ ಅಲೆ ಮಾಡಿದ್ದು ನಾವು ಇವೆಲ್ಲ ಇವತ್ತು ಗ್ರಾಮದಲ್ಲೆಲ್ಲರೂ ಖಂಡನೆ ಮಾಡ್ತಾಯಿದ್ದೀವಿ ನಾವು. ಯಾಕಂದರೆ ನ್ಯಾಯಯುತವಾಗಿ ಮಾಡ್ತಕ್ಕಂಥವ್ರೆ ನ್ಯಾಯ ಕೊಡ್ಸಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತರಿಗೆ ನಾವು ಗೌರವ ಕೊಡಬೇಕಾಗ್ತದೆ. ಇವ್ರೇನು ದೌರ್ಜನ್ಯ ಮಾಡ್ಯಾರಲ್ಲ, ಇವ್ರ ಮೇಲೆ FIR ಮಾಡಿದೆ, FIR ಆಗಿದಲ್ಲ, ಕಾನೂನಾತ್ಮಕವಾಗಿ ಇವತ್ತು ಪೊಲೀಸ್ ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಬೇಕು. 4 ದಿನ ಆದರೂ ಕೂಡ ನೀವು ಬಿಟ್ಟಿರಿ ಅಂತಂದರೆ ನಾಳೆ ಇಂಥ 100 ಘಟನೆಗಳು ಆದಾಗ ಭಾಳ ಅನ್ಯಾಯಕ್ಕೆ ಒಳಗ್ತದೆ, ಯಾರು ಧೈರ್ಯ ಮಾಡ್ತಕ್ಕಂಥ ಕೆಲಸ ಅದ. ಹಾಗಾಗಿ ಪೊಲೀಸ್ ಇಲಾಖೆದವರನ್ನು ಅಧಿಕಾರಿಗಳು ಮೇಲಧಿಕಾರಿಗಳು ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ, ಅಪರಾಧ ಗೌರವ ತಮ್ಮದಲ್ಲಿರ್ತಕ್ಕಂಥ ಹೆಸರೇ ಇದೆ, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ, ಆರೋಪಿಗಳು ಅರೆಸ್ಟ್ ಮಾಡಿ. ತದನಂತರ ನೋಡಿ 6 ಜನ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರು ನೋಡಿ, ಇವತ್ತು ನೀವು ಅವ್ರ ಬಗ್ಗೆ ನೀವು ಕಾನೂನು ಕ್ರಮ ಕೈಗೊಳ್ತಿಲ್ಲ ಅಂತಂದರೆ ಇದು ಅನುಮಾನಾಸ್ಪದವಾಗಿ ಕಾಣ್ತದೆ. ದಯವಿಟ್ಟು ನಾನು ಮನವಿ ಮಾಡ್ತೀನಿ ಪತ್ರಿಕಾಗೋಷ್ಠಿ ಮುಖಾಂತರ, ನಮ್ಮೆಲ್ಲ ಗ್ರಾಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ, ದಯವಿಟ್ಟು ಅವರು ಅರೆಸ್ಟ್ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಹಾಕಬೇಕಾಗ್ತದೆ ಅಂತ ಈ ಮೂಲಕ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ.